ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ನಮ್ಮ ಹಿರಿಯರು ಹೇಳಿರುವುದನ್ನು ಕೇಳಿರುತ್ತೇವೆ. ಅಕಾಲಿಕವಾಗಿ ಮರಣ ಅಂದರೆ ಚಿಕ್ಕ ವಯಸ್ಸಲ್ಲಿ ಮರಣ ಹೊಂದಿದವರು ಹಾಗೂ ಮದುವೆಯ ವಯಸ್ಸಿಗೆ ಬಂದಿರುವಂತಹ ಹುಡುಗ ಅಥವಾ ಹುಡುಗಿಯರು ಮರಣ ಹೊಂದಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದು ಮದುವೆಯನ್ನ ಮಾಡಿಸುತ್ತಾರೆ. ಇದೇ ಆತ್ಮಗಳ ನಡುವೆ ನಡೆಯುವ ಮದುವೆ. ಹೌದು ವೀಕ್ಷಕರೇ, ಆ ದಿನ 12 ಗಂಟೆ. ಕಡಲಿನ ತೀರದ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಾರೆ 4 ಸ್ನೇಹಿತರು. ಆ ಸಮಯದಲ್ಲಿ ಕಡಲಿನ ಸಮೀಪದ ರಸ್ತೆಯ ಹತ್ತಿರ ಅವರ ಇನ್ನೊಬ್ಬ ಸ್ನೇಹಿತನ ಮನೆಯೂ ಕೂಡ ಇರುತ್ತದೆ. ಇನ್ನೇನು ಆತನ ಮನೆಯ ಹತ್ತಿರ ಬರುವ ದಾರಿಯಲ್ಲಿ ಅವರ ಸ್ನೇಹಿತನಾದ ವಾಸು ರಸ್ತೆಯ ಹತ್ತಿರ ನಿಂತಿರುವ ಹಾಗೆ 4 ಜನರಿಗೆ ಕಾಣಿಸುವಂತಾಗುತ್ತದೆ. ಹೇ ವಾಸು, ಇಲ್ಲಿ ಬಾ ಎಂದು ಕರೆಯುತ್ತಾರೆ. ಆದರೆ ವಾಸು ಮಾತ್ರ ಎಲ್ಲಿ ನಿಂತಿದ್ದಾನೋ ಅಲ್ಲೇ ನಿಂತೇ ಇರುತ್ತಾನೆ. ಮತ್ತೆ ಜೋರಾಗಿ ಕರೆಯುತ್ತಾರೆ. ಆದರೆ ವಾಸು ತಿರುಗಿ ನೋಡದೆ ಹಾಗೆ ನಿಂತೇ ಇರುತ್ತಾನೆ. ಯಾವುದೇ ಪ್ರತಿಕ್ರಿಯೆಯನ್ನು ವಾಸು ನೀಡುವುದಿಲ್ಲ. ಹಾಗಾದರೆ ಇದು ವಾಸು ಅಲ್ಲವಾ ಎಂದು ಅನುಮಾನದ ಜೊತೆಗೆ ಭಯದಿಂದ ಅಲ್ಲಿಂದ ತಮ್ಮ ಮನೆಗಳಿಗೆ ಬರುತ್ತಾರೆ. ಮರುದಿನ ಬೆಳಿಗ್ಗೆ ವಾಸು ಸಿಕ್ಕಿದಾಗ ಈ ವಾಸುವಿನ ಸ್ನೇಹಿತರು, ನಿನ್ನೆ 12 ಗಂಟೆ ರಾತ್ರಿ ನೀನು ಹೊರಗಡೆ ನಿಂತಿದ್ದಾಗ ನಾವು ನಿನ್ನನ್ನು ಕರೆಯುತ್ತಿದ್ದರೆ ನೀನು ಯಾಕೆ ಬರಲಿಲ್ಲ ಎಂದು ಕೇಳುತ್ತಾರೆ. ಅದಕ್ಕೆ ವಾಸು ಒಮ್ಮೆಲೆ ಅಚ್ಚರಿಯಿಂದ, ನಿನ್ನೆ ರಾತ್ರಿ ನಾನು 9 ಗಂಟೆಗೆ ಮಲಗಿದ್ದವನು ಈಗಲೇ ಎದ್ದಿರುವುದು ಎಂಬುದಾಗಿ ಹೇಳುತ್ತಾನೆ. ಇದನ್ನು ಕೇಳಿದ ಈ 4 ನಿಜಕ್ಕೂ ಒಮ್ಮೆ ಭಯಪಡುತ್ತಾರೆ. ನಂತರ ನಿನ್ನೆಯ ರಾತ್ರಿ ನಡೆದಿರುವ ಘಟನೆಯನ್ನು ವಿವರಿಸುತ್ತಾರೆ. ಇದನ್ನು ಕೇಳಿದ ವಾಸು, ಅದು ನನ್ನ ತಮ್ಮ ಮನೆಯ ಅಕ್ಕಪಕ್ಕದಲ್ಲೇ ಇರುತ್ತಾನೆ, ಇಲ್ಲ ಮನೆಯಲ್ಲಿಯೇ ಇರುತ್ತಾನೆ. ಇದನ್ನು ಕೇಳಿದ ಇವರೆಲ್ಲರಿಗೂ ಆಶ್ಚರ್ಯವಾಗುತ್ತದೆ. ನಿನಗೆ ತಮ್ಮನೇ ಇಲ್ವಲ್ಲ, ಮತ್ತೆ ಇವನು ಯಾರು ಎಂದು ಪ್ರಶ್ನೆಯನ್ನ ಮಾಡುತ್ತಾರೆ. ನಂತರ ವಾಸು ಯಾರಿಗೂ ತಿಳಿಯದೇ ಇರುವ ಒಂದು ಸಂಗತಿಯನ್ನು ತನ್ನ ಸ್ನೇಹಿತರಿಗೆ ಹೇಳುತ್ತಾನೆ. ನಾನು ಚಿಕ್ಕವನಿರುವಾಗ ನನ್ನ ತಮ್ಮ 1.5 ವರ್ಷದ ಮಗು, ಆತನಿಗೆ ಯಾವುದೋ ಒಂದು ಕಾಯಿಲೆ ಬಂದು ಆತ ಸತ್ತು ಹೋಗುತ್ತಾನೆ ಎಂಬುದಾಗಿ ಹೇಳುತ್ತಾನೆ. ಇದರಿಂದ ನನ್ನ ತಮ್ಮನ ಆತ್ಮ ಇಲ್ಲೇ ಇದೆ ಎಂದು ತಿಳಿಸುತ್ತಾನೆ. ಇದನ್ನು ಕೇಳಿದ ಸ್ನೇಹಿತರು ತುಂಬಾ ಆಶ್ಚರ್ಯಗೊಳ್ಳುತ್ತಾರೆ. ಹಾಗಾದರೆ ಅದು ಚಿಕ್ಕ ಮಗುವಿನ ಆತ್ಮ, ಆದರೆ ನಾವು ನೋಡಿದ್ದು ನಿನ್ನಷ್ಟು ದೊಡ್ಡ ಹುಡುಗನನ್ನ, ಇದು ಹೇಗೆ ಸಾಧ್ಯ ಎಂಬುದಾಗಿ ಕೇಳುತ್ತಾರೆ. ಅದಕ್ಕೆ ವಾಸು ಹೇಳುತ್ತಾನೆ, ಆತ್ಮಗಳು ಕೂಡ ದೊಡ್ಡದಾಗುತ್ತವೆ, ಅಲ್ಲದೆ ಆತ್ಮಗಳು ಕೂಡ ವಯಸ್ಸಿಗೆ ಬಂದಾಗ ಅವುಗಳಿಗೂ ಕೂಡ ಮದುವೆಯನ್ನು ಕೂಡ ಮಾಡಿಸುತ್ತಾರೆ. ವಯಸ್ಸಲ್ಲದ ವಯಸ್ಸಿಗೆ ಅಕಾಲಿಕವಾಗಿ ಆಕಸ್ಮಿಕವಾಗಿ ಬಾಲ್ಯಾವಸ್ಥೆಯಲ್ಲಿ ಸತ್ತವರು ತಮ್ಮ ಪೂರ್ಣ ಆಯಸ್ಸು ತಲುಪುವವರೆಗೂ ಆತ್ಮವಾಗಿಯೇ ಸುತ್ತುತ್ತಿರುತ್ತಾರೆ. ನಂತರ ಅವರ ಪೂರ್ಣ ಆಯಸ್ಸು ಮುಗಿದ ಮೇಲೆ ಇಹಲೋಕ ತ್ಯಜಿಸುತ್ತಾರೆ ಎಂಬುದಾಗಿ ಆತ ಹೇಳುತ್ತಾನೆ. ಹೌದು, ಹಿರಿಯರು ಹೇಳುವ ಪ್ರಕಾರ ಇದು ನಿಜವಾಗಿಯೂ ನಡೆಯುತ್ತಿರುವಂತಹ ಆಚರಣೆಗಳು. ಇದೆಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಿದ್ದು.
ಅಲ್ಲದೆ ಈಗಲೂ ಕೂಡ ಆತ್ಮಗಳ ಮದುವೆ ಎಂಬುದು ನಡೆಯುತ್ತದೆ. ಪೂಜಾರಿಗಳೆಲ್ಲ ಬಂದು ಒಂದು ಮುಹೂರ್ತದ ಸಮಯವನ್ನು ನೋಡಿ ಗಂಡು ಮತ್ತು ಹೆಣ್ಣಿನ ರೂಪದಲ್ಲಿ ಗೊಂಬೆಯನ್ನ ಮಾಡಿ ನಂತರ ಆ ಆತ್ಮಗಳ ಮದುವೆಯನ್ನು ಮಾಡುತ್ತಾರೆ. ಆತ್ಮಗಳ ಮದುವೆಯ ಕಾರ್ಯಕ್ರಮವನ್ನು ಮುಗಿಸುತ್ತಾರೆ. ಈ ರೀತಿ ಮಾಡುವುದರಿಂದ ಅಕಾಲಿಕ ಮರಣ ಹೊಂದಿರುವಂತಹ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಎಂಬುದು ಒಂದು ನಂಬಿಕೆ. ಈ ಎಲ್ಲ ವಿಷಯಗಳು ಪ್ರತಿಯೊಬ್ಬರ ಆಲೋಚನೆಗಳಿಗೆ, ಅವರವರ ನಂಬಿಕೆಗಳಿಗೆ ಹಾಗೂ ಆ ಕುಟುಂಬದ ನೆಮ್ಮದಿ ಹಾಗೂ ಸಮಾಧಾನಕ್ಕೆ ಬಿಟ್ಟಿರುವುದಾಗಿದೆ. ಇಂದಿಗೂ ಆತ್ಮಗಳ ಸಂಚಾರ ಇದೆಯೋ ಇಲ್ಲವೋ ಎಂಬುದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ದೇವರು ಇದ್ದಾನೆ ಎಂಬುದು ಎಷ್ಟು ಸತ್ಯವೋ ಹಾಗೆ ದೆವ್ವ ಇರುವುದು ಅಷ್ಟೇ ಸತ್ಯ. ಏನಂತೀರಾ? ಇಂತಹ ಘಟನೆಗಳ ಅನುಭವ ನಿಮಗೂ ಆಗಿದೆಯಾ? ಆಗಿದ್ರೆ ದಯವಿಟ್ಟು ಹಂಚಿಕೊಳ್ಳಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಕುತೂಹಲಕಾರಿ ಘಟನೆಯೊಂದಿಗೆ. ನಿಮ್ಮ ಯುವ ಪಡುಕೋಣೆ. ಧನ್ಯವಾದಗಳು.